ಎಲ್ಲರೂ ಸಿನಿಮಾ ನೋಡಿ ಅವಳು ತೋರಿಸೋದೇ ನಿಜವಾದ ಪ್ರಪೋಸಲ್ ಅಂದ್ಕೊಂಡ್ಬಿಟ್ಟಿದ್ದೀರಾ. ದೊಡ್ಡಪ್ಪ, ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋಗಿ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಪ್ರಪೋಸ್ ಮಾಡಿದ್ರೆ? ರೀತು, ಮತ್ತೆ ಸಿನಿಮಾ ಅವ್ರ ಥರನೇ ಮಾತಾಡ್ತಾ ಇದೆಯಲ್ಲಮ್ಮ. ಭಾವ, ಮನಸ್ಸಲ್ಲಿರೋದನ್ನ ಲೆಟ್ರಲ್ಲಿ ಬರ್ತ್ಕೊಟ್ರೆ? ಈಗಿನ ಕಾಲದಲ್ಲಿ ಹಾಗೇನಾದ್ರು ಮಾಡಿದರೆ ಹುಡುಗಿ ಆ ಲೆಟರ್ನ ಹರಿದು ಹುಡುಗನ ಮುಖಕ್ಕೆ ತಪ್ಪು ಅಂತ ಬಿಸಾಡ್ಬಿಡ್ತಾಳೆ. ಮತ್ತಿನ್ ಏನ್ ಮಾಡೋದು? ಯಾರಾದ್ರೂ ಏನಾದ್ರೂ ಇನ್ನೋವೇಟಿವ್ ಐಡಿಯಾನ ಕೊಡಿ ಪ್ಲೀಸ್. ಪ್ರಪೋಸ್ ಮಾಡೋದಕ್ಕೆ ನಾವೇ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ, ಇನ್ನು ಇವನು ನಮ್ಮನ್ನೇ ಇನ್ನೋವೇಟಿವ್ ಐಡಿಯಾಸ್ ಬೇರೆ ಕೇಳ್ತಾ ಇದ್ದಾನೆ. ಏನು ಮಾಡೋದು? ಎಷ್ಟೇ ಆದರೂ ನನ್ನ ತಲೆ ಇಲ್ದಿರೋ ಅಣ್ಣ ಅಲ್ವಾ, ಹೆಲ್ಪ್ ಮಾಡಲೇಬೇಕಾಗತ್ತೆ. ಕಾರ್ತಿಕ್, ಮೇ ಬಿ ನಿನ್ನ ಫ್ರೆಂಡ್ ಇದನ್ನು ಟ್ರೈ ಮಾಡ್ಬೋದು ನೋಡು. ಎಲ್ಲಾದರೂ ಒಂದು ಲಾಂಗ್ ಡ್ರೈವಿಗೆ ಕರ್ಕೊಂಡು ಹೋಗೋದಕ್ಕೆ ಹೇಳು. ರೊಮ್ಯಾಂಟಿಕ್ ಸಾಂಗ್ಸ್ ಪ್ಲೇ ಮಾಡ್ತಾ ಬ್ಯೂಟಿಫುಲ್ ಜಾಗದಲ್ಲಿ ಪ್ರಪೋಸ್ ಮಾಡ್ಬೋದು. ಜೊತೆಗೆ ಗಿಫ್ಟಾಗಿ ಒಂದು BMW ಅಥವಾ ಔಡಿನೋ ಕೊಡೋದಕ್ಕೆ ಹೇಳು. ಇವಳು ಮತ್ತು ನಮ್ಮ ಅಕ್ಕ ಒಂದೇ ಥರ, ಯಾವಾಗಲೂ ಡೈಮಂಡ್ ರಿಂಗು, ಕಾರು, ಬಂಗ್ಲೆ ಇದನ್ನೇ ಹೇಳ್ತಿರ್ತಾರೆ. ಎಂತೋಳಾದರೂ ಇಂಥ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾಳೆ. ಅಕ್ಕ, ರಿಯಲಿ ಈ ಪ್ಲಾನ್ ಖಂಡಿತ ವರ್ಕೌಟ್ ಆಗುತ್ತೆ ಅಂತೀರಾ? ಚಿಕ್ಕಿ, ಈ ಲೆಟರ್ ಬಿಟ್ಟು ಬೇರೆ ಏನಾದ್ರು ಐಡಿಯಾ ಇದೆಯಾ ನಿಮ್ಮ ಹತ್ರ? ಅಯ್ಯಯ್ಯೋ, ನನಗೆ ತೋಚಿದ್ದನ್ನು ಹೇಳ್ದೆಪ್ಪ. ಇದನ್ನು ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ವಾ? ನೀವು ಚಿಕ್ಕಪ್ಪ ಇವಾಗಲೂ ಎಷ್ಟು ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ನೀವು ರೂಮಲ್ಲಿ ಅಯ್ಯೋ, ಸುಮ್ಮನಿರು ಕಾರ್ತಿ. ಏನು ನೀನು ಎಲ್ಲರೂ ಮುಂದೆ? ಇರಲಿ ಬಿಡು ಊರ್ಮಿ, ಅವನಿಗೆ ಗೊತ್ತಾಗೋದು ಬೇಡವಾ? ಮದುವೆಯಾಗಿ 25 ವರ್ಷ ಆದರೂ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ದೀವಿ ಅಂತ ಅವನಿಗೂ ನಾವೇ ಟ್ರೈನಿಂಗ್ ಕೊಡೋಣ ಬಿಡು. ರೀ, ನೀವು ಬೇರೆ ಅವನ ಮಾತಿಗೆ ಉಪ್ಪು ಖಾರ ಹಾಕ್ಕೊಂಡು ಸುಮ್ಮನೆ ಇರ್ರಿ. ಕಾರ್ತಿಕ್, ನನ್ನ ಕೇಳಿದರೆ ಈ ರೀತಿ ಎಲ್ಲ ಪ್ರಪೋಸಲ್ಸು ಯಾವತ್ತೂ ವೇಸ್ಟೇ. ಪ್ರೀತಿ ಅನ್ನೋದು ನಮ್ಮ ಹತ್ರ ಇರೋ ಶ್ರೀಮಂತಿನ ತೋರಿಸಿ ಪಡ್ಕೊಳ್ಳೋದಲ್ಲ. ಎರಡು ಹೃದಯಗಳು ಒಂದಾಗಿ ಒಬ್ಬರನ್ನ ಬಿಟ್ಟು ಒಬ್ಬರು ಬದುಕೋದಿಲ್ವೇನೋ ಅನ್ನೋ ಮಟ್ಟಿಗೆ ಇರೋದೇ ಪ್ರೀತಿ. ಪ್ರೀತಿ ಅನ್ನೋದು ಪ್ರೀತಿಸೋ ಹೃದಯಕ್ಕೆ, ಪ್ರೀತಿಸೋ ಕಿವಿಗಳಿಗೆ ಯಾವತ್ತೂ ಕೇಳ್ತಾ ಇರುತ್ತೆ. ಶಭಾಷ್ ಲಕ್ಷ್ಮಣ, ಬಹಳ ಚೆನ್ನಾಗಿ ಹೇಳಿದೆ. ಆದ್ರೆ ಕೆಲವೊಂದು ಸಾರಿ ಏನೋ ಪ್ರೀತಿಸೋರು ಕ್ಯೂಟ್ ಆಗ್ಬಿಟ್ರೆ ಏನ್ ಮಾಡ್ಬೇಕು ಚಿಕ್ಕಪ್ಪ? ನಾವೇ ಬಾಯ್ ಬಿಟ್ಟು ಹೇಳ್ಬೇಕಲ್ವಾ? ಅವ್ರಿಗೂ ಗೊತ್ತಾಗತ್ತೆ ಕಣೋ. ಗೊತ್ತಾದರೂ ಗೊತ್ತಾಗದ ಹಾಗೆ ಆ್ಯಕ್ಟ್ ಮಾಡ್ತಾರೆ. ಅದರಲ್ಲೂ ಈ ಹುಡುಗಿಯರಿದಾರಲ್ಲ, ಅವರು ಈ ವಿಷಯದಲ್ಲಿ ತುಂಬ ಜಾಣರು. ನಮ್ಮನ್ನು ಸುಮ್ಮನೆ ಅವ್ರು ಸುತ್ತ ತಿರುಗಿಸ್ತಾರೆ. ಆದರೆ ಎಲ್ಲ ತಿಳ್ಕೊಂಡಿರ್ತಾರೆ ಅಲ್ವಾ ಊರ್ಮಿ? ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಈಗ ಶುರುವಾಗ್ತಾ ಇದೆ. ಕಾರ್ತಿ, ಅವ್ಳಿಗೆ ಹೇಳ್ಬಿಡು, ಮನಸ್ಸಿನ ಮಾತು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಅಂತ. ಜಾಸ್ತಿ ಯೋಚನೆ ಮಾಡದೆ ಧೈರ್ಯವಾಗಿ ಹೇಳ್ಬಿಡೋದಕ್ಕೆ ಹೇಳು. ಕಾರ್ತಿಕ್, ನಮ್ಮ ಕೀರ್ತನ ಹೇಳಿದಾಗೆ ಕಾರು, ಮನೆ, ಬಂಗ್ಲೆ, ಶ್ರೀಮಂತಿಕೆ ನೋಡಿ ಬರೋಳು ಬರೀ 3 ದಿನ ಇರ್ತಾಳೆ. ಅದೇ ನಮ್ಮ ಮನಸ್ಸನ್ನು ನೋಡಿ ಬರೋಳು ಕಡೆವರೆಗೂ ಇರ್ತಾಳೆ. ಚಿಕ್ಕಪ್ಪ, ನಿಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ. ದುಡ್ಡು ಆಸ್ತಿ ಮುಂದೆ ಈ ಪ್ರೀತಿ ಎಲ್ಲ ಝೀರೋ. ಬಿ ಪ್ರಾಕ್ಟಿಕಲ್ ಚಿಕ್ಕಪ್ಪ.
ಇಲ್ಲಿವರೆಗೂ ನನ್ನ ಜೊತೆ ಸಾಥ್ ಕೊಟ್ಟೋಳು, ಸ್ಫೂರ್ತಿಯಾಗಿದ್ದೋಳು ಸತ್ಯ ಮಾತ್ರ. ಈಗ ನನ್ನ ಜೊತೆ ನೀನಿದ್ಯಾ. ನೀನು ಸತ್ಯ ನನ್ನ ಶಕ್ತಿ. ನಿಮ್ಮಿಬ್ಬರಿಗೋಸ್ಕರನಾದರೂ ನಾನು ಮುಂದೆ ಬರ್ತೀನಿ. ನಿಮ್ಮ ಮುಖದಲ್ಲಿ ನನ್ನ ಬಗ್ಗೆ ಹೆಮ್ಮೆ ಮೂಡಿಸೋದಷ್ಟೇ ನನ್ನ ಗುರಿ. ನೋಡ್ತಾ ಇರೋ ರೀತು, ನಿನ್ನ ಮನೆಯವ್ರು ಆಸೆ ಪಡೋ ಥರದ ಸ್ಟೇಟಸ್ ಪಡ್ಕೊಂಡು ಧೈರ್ಯವಾಗಿ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀನಿ. ಕದ್ದು ಮುಚ್ಚಿ ಅಲ್ಲ, ರಾಜಾರೋಷವಾಗಿ ನಿನ್ನ ಆ ಮನೆಯಿಂದ ನಮ್ಮನೆ ಕರ್ಕೊಂಬರ್ತೀನಿ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್. ನಮ್ಮ ಹುಡುಗ ಏನೋ ನಡೆಸ್ತಾವನ್ ಕಣ. ರಿತು ಫೋಟೋ ಕಣು. ಏನಪ್ಪ ಹೀರೋ, ಏನೋ ಶಪಥ ಮಾಡ್ತಾ ಇರೋ ಥರ ಇದೆ. ಹ್ಞೂ ಕಣ, ನನ್ನ ಲೈಫಲ್ಲಿ ಏನೇನೋ ಆಗಿ ನನ್ನ ಸ್ಟಡೀಸಿಗೆ ಬ್ರೇಕ್ ಬಿದ್ದಿತ್ತು. ಈಗ ಅದಕ್ಕೆ ಕಿಕ್ ಸ್ಟಾರ್ಟ್ ಮಾಡೋಣ ಅಂತ. ಇನ್ನೂ ನನ್ನ ಲೈಫಲ್ಲಿ ಯಾರು ಯಾವುದು ಏನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿದ್ರು ಓದು 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 ಅಷ್ಟೇ. ಮತ್ತೆ ರಿತು ಇರ್ತಾಳೆ ನನ್ನ ಹೃದಯದಲ್ಲಿ, ಓದಲಲ್ಲ. ಒಂದು ಮಾತಿದೆ ಗೊತ್ತಾ, ಪ್ರೀತಿಲಿ ಬೆಳಿಬೇಕಂತೆ, ಬೀಳಬಾರ್ದು. ನನ್ನ ಪ್ರೀತಿ ಆ ಥರದ್ದು. ನಾನು ರಿತು ಪ್ರೀತಿಲಿ ಬೆಳಿತೀವಿ. ಅವಳು ಓದ್ತಾಳೆ, ನಾನು ಓದ್ತೀನಿ. ಇಬ್ಬರು ಓದಿ ಒಂದು ಗುರಿ ತಲುಪಿದ ಮೇಲೇ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡೋದು. ಮೊದಲು ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕ್ರೋ, ಅಷ್ಟೇ. ಸೂಪರ್ ಕಣಮ್ಮ ನೀನು. ಅಲ್ಲ, ಎಲ್ಲ ಹುಡುಗರು ನಿಂತರನೇ ಯೋಚನೆ ಮಾಡಿದರೆ ನಮ್ಮ ಹುಡುಗರದು ಅರ್ಧ ಪ್ರಾಬ್ಲಮ್ ಸಾಲ್ವೇ ಆಗ್ಬಿಟ್ಟಿರೋದು. ಎಲ್ಲ ಹುಡುಗರು ಲವ್ ಅಂತ ಸಾಯ್ತಾರೆ. ಅವ್ರ ಭವಿಷ್ಯನ ಅವರೇ ಹಾಳು ಮಾಡ್ಕೋತಾರೆ. ಅದು ಹಾಗಲ್ಲ ಕಣೋ. ಮನೇಲಿ ಸಿಗದಿರೋ ಪ್ರೀತಿನ ಹುಡುಗರು ಹೊರಗಡೆ ಎಲ್ಲ ಹುಡುಕ್ತಾ ಇರ್ತಾರೆ. ಅಕಸ್ಮಾತ್ ಆ ಪ್ರೀತಿ ಅವ್ರಿಗೇನ ಸಿಕ್ಬಿಟ್ರೆ ಅಷ್ಟೇ, ಇಡೀ ಪ್ರಪಂಚನೇ ಮರೆತು ಬಿಡ್ತಾರೆ. ಅಲ್ಲೇ ಎಡವಟ್ಟಾಗೋದು. ನಮಗೊಂದು ಗೊತ್ತಿರಬೇಕು, ಇವತ್ತಿನ ಸುಖಕ್ಕೋಸ್ಕರ ನಾಳೆ ನೆಮ್ಮದಿ ಕಳ್ಕೊಬಾರ್ದು. ಅದಕ್ಕೆ ನಾನಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಇವತ್ತಿಂದ ಬರೀ ಓದೋದಷ್ಟೇ. ಅಲ್ಲ ರಾಕಿ, ನೀನು ಇಷ್ಟೆಲ್ಲ ಕಷ್ಟಪಟ್ಟು ಓದ್ತೀಯ, ಅಕಸ್ಮಾತು ರಿತು ಮನೆಯವ್ರು ನಿನಗೆ ಮದುವೆ ಮಾಡಿಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀಯಾ? ಲವ್ ಆ ಥರ ಯಾಕೋ ಮಾತಾಡ್ತಾ ಇದೆಯಾ? ಬರೀ ಅಪ್ಶಕ್ರದ ಬಾಯ ನುಡಿತೀಯಲ್ಲೋ. ಅಲ್ಲ ಕಣೋ, ಅವ್ರು ಯಾಕೋ ಆ ಥರ ಮಾಡ್ತಾರೆ? ನಮ್ಮ ರಾಕಿ ಅಪರಂಜಿ, ಇವನ್ನ ಅಳಿಯಾಗಿ ಪಡೆಯೋದಕ್ಕೆ ಅವರು ಪುಣ್ಯ ಮಾಡಿರಬೇಕು. ಆಗಾಗ್ಲಿ ಅಂತ ನಾನು ಹೇಳ್ತಿಲ್ಲ, ಅಕಸ್ಮಾತ್ ಆಗಾಯ್ತು ಅವಾಗ ಏನು ಮಾಡ್ತಾನೆ ನಾ ಮೀರೋ ಅಂತ ಕೇಳ್ತಾ ಇದ್ದೀನಿ. ಅಯ್ಯೋ ನಗ್ತಿದ್ಯಲ್ಲೋ. ಮತ್ತಿನ್ನೇನೋ ಹೇಳಲಿ, ನಾನು ನನ್ನ ಗುರಿ ಮುಟ್ಟಿದ ಮೇಲೂ ರಿತುನ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಅವ್ರ ಮನೆಯವ್ರು ಹೇಳೋದೇ ಇಲ್ಲ. ಒಂದು ವೇಳೆ ಹೇಳಿದ್ರು ಸತ್ಯ ಒಪ್ಪಲ್ಲ. ಸತ್ಯನೇ ಮುಂದೆ ನಿಂತು ನಮ್ಮಿಬ್ಬರು ಮದುವೆ ಮಾಡ್ತಾಳೆ. ಆ ನಂಬಿಕೆ ನನಗಿದೆಯಪ್ಪ. ಒಂದು ಪಕ್ಷ ಸತ್ಯನ ಕೈಯಲ್ಲಿ ಆಗಿಲ್ಲ, ಅವ್ರ ಮನೆಯವ್ರ ಮಾತಿಗೆ ಎದುರು ಮಾತಾಡದೆ ಸುಮ್ಮನೆ ಆದ್ಲು ಅನ್ಕೋ, ಆಗ ಕಣಿ ಕೇಳ್ಕೊಂಡು ಕೂತಿರೋಕ್ಕಾಗುತ್ತಾ? ರಾಕಿ, ನೀನೇನು ಯೋಚನೆ ಮಾಡಬೇಡ. ನಾವೆಲ್ಲ ಸತ್ತಿನ ಹುಡುಗರು ಕಣೋ. ಅವ್ರ ಮನೆಯವರು ನಿನಗೆ ಅವಳನ್ನ ಕೊಟ್ಟಿಲ್ಲ ಅನ್ಕೋ, ಅವಳನ್ನ ಎತ್ತಾಕೊಂಬಂದಾದ್ರೂ ಮದುವೆ ಮಾಡಿಸ್ತೀವಿ. ಎತ್ತಾಕೊಂಡು ಹೋಯ್ತಾ ಇರತ್ತೆ ನಮ್ಮ ಮನೆ ದೇವರಾಣೆ. ಕೇಳಿಸ್ಕೊಂಡಲ್ಲ, ಇದೇ ಆಗೋದು. ಯಾಕೆಲ್ಲರೂ ನಗ್ತಾ ಇದ್ದೀರಾ? ಮತ್ತಿನ್ನೇನಕ್ಕ, ಎಲ್ಲದಕ್ಕೂ ದುಡ್ಡು ದುಡ್ಡು ಅನ್ಕೊಂಡು. ಪ್ರೀತಿ ದುಡ್ಗಿಡ್ ನೋಡಿ ಹುಟ್ಟಲ್ಲ. ಯಾರೋ ಗತಿಗೆಟ್ಟವನನ್ನ ಲವ್ ಮಾಡಿದ್ಯಲ್ಲ, ನೀನು ಈ ಮಾತನ್ನ ಹೇಳ್ಬೇಕಾದದ್ದೆ. ಕೀರ್ತನ, ಆ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಆಗಬಾರ್ದು ಅಂತ ನಾನು ಆಗಲೇ ಹೇಳಿದ್ದೀನಲ್ಲ, ಮತ್ತ್ಯಾಕೆ ಅದನ್ನು ಎತ್ತಾಡ್ತಾ ಇದೆಯಾ? ಒಳ್ಳೇದನ್ನ ಯಾರು ಯಾರಿಗೆ ಬೇಕಾದರೂ ಹೇಳ್ಬೋದು. ಮತ್ತೆ ನೇನಕ್ಕಪ್ಪ ಇವಳು ನನಗೆ ಅಡ್ವೈಸ್ ಮಾಡೋದಕ್ಕೆ ಬರಬೇಕು? ಸುಮ್ಮನೆ ಅವಳ ಕೆಲಸನ ಅವಳು ನೋಡ್ಕೊಂಡು ಸುಮ್ಮನೆ ಇರ್ಬೋದು ತಾನೆ. ಛೇ, ಈ ಮನೆಯಲ್ಲಿ ಕೂತ್ಕೊಂಡು ನನಗೆ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಸಾಕು, ಎಷ್ಟು ಚರ್ಚೆ ಮಾಡ್ತಿದ್ದೀರಾ?
ತಲೆ ಚಿಟ್ಟು ಹಿಡಿತಾ ಇದೆ ನಂದು. ಸುಮ್ಮನೆ ತಿಂಡಿ ತಿಂದು ಎದ್ದು ಹೋಗಕ್ಕೆ ಏನು ತಗೋತೀರಾ? ಸಾಂಬಾರು ತಗೋತೀನಿ. ಎಲ್ಲ ಈ ಕಾರ್ತಿಕಿಂದ. ಸುಮ್ಮನೆ ತಿಂಡಿ ತಿಂದು ಎದ್ದು ಹೋಗೋದು ಬಿಟ್ಟು ಏನೇನೋ ಮಾತಾಡ್ತಾ ಕೂತ್ಕೊಂಡಿದ್ದಾನೆ. ದೊಡ್ಡವರಿದ್ದಾರೆ ಅನ್ನೋ ಗಮನ ಬೇಡ ನಿನಗೆ? ನೀವೇನ್ರಿ ಸುಮ್ಮನೆ ಇರೋದು ಬಿಟ್ಟು ಆ ಮಕ್ಕಳ ಮಾತಿಗೆ ಒಗ್ಗರಣೆ ಹಾಕ್ಕೊಂಡು? ಸೀತಾ, ಫ್ಯಾಮಿಲಿಯಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ತಾರತಮ್ಯ ಇರಬಾರ್ದು ಕಣೆ. ನೋಡು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇಂಥ ಮಾತುಗಳು ಬರಲಿ ಅಂತಲೇನೆ. ಅದೇ ಮತ್ತೆ. ಅಮ್ಮ ನೀವೇನಮ್ಮ? ಅಪ್ಪ ನೀವು ಅಮ್ಮಂಗೆ ಹೇಗೆ ಪ್ರಪೋಸ್ ಮಾಡಿದ್ರಿ ಅಂತ ಹೇಳಿಯಪ್ಪ ಪ್ಲೀಸ್. ಅಯ್ಯೋ, ಅದನ್ನ ಯಾಕೆ ಹೇಳ್ತೀಯ ಮಗನೇ ಈಗ? ಕಾರ್ತಿಕ್, ಮತ್ತೆ ಶುರು ಹಚ್ಕೊಂಡಿಯಾ? ಸುಮ್ಮನೆ ತಿಂಡಿ ತಿನ್ನೋ. ಅಯ್ಯೋ, ಅದಕ್ಕೆ ಯಾಕೆ ಉರುವುರ ಅಂತೀಯ? ನೀನೇ ಹೇಳು, ನಾನು ಮೊದಲು ನಿನಗೆ ಯಾವ ರೀತಿ ಪ್ರಪೋಸ್ ಮಾಡಿದೆ ಅಂತ. ರೀ ರಾಯರೇ, ಸೀತಮ್ಮ ಹೇಳಲ್ಲ, ನೀವೇ ಹೇಳಿಬಿಡಿ. ಅಯ್ಯೋ, ನನಗೆ ನಾಚಿಕೆ ಆಗತ್ತಮ್ಮ. ಇಲ್ಲ ರಾಯರೇ, ನಾವೆಲ್ಲ ನಿಮ್ಮ ಲವ್ ಸ್ಟೋರಿನ ಇನ್ನೊಂದ್ಸತಿ ಕೇಳಬೇಕು, ಪ್ಲೀಸ್ ಹೇಳಿ. ಅಯ್ಯೋ, ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲಮ್ಮ. ಸತ್ಯ, ಸ್ನೇಹಿತರ ಮುಖಾಂತರನೋ ಇಲ್ಲ ಪತ್ರದ ಮುಖಾಂತರನೋ ಹೇಳ್ಕೊತಾ ಇದ್ವಿ. ನಮ್ಮ ಅಣ್ಣನಿಗೆ ನಾನೇ ಪಾರ್ವಾಳ. ನಮ್ಮಣ್ಣ ಲವ್ ಲೆಟರ್ನ ಬರೆದು ಅಕ್ಕೆ ಕೊಡು ಅಂತ ಕೊಡ್ತಾ ಇದ್ದ. ಅದನ್ನು ಸೀದಾ ತಗೊಂಡೋಗಿ ನಾನು ಊರು ಬೆಳಗ್ಗೆ ಕೊಡ್ತಾ ಇದ್ದೆ. ನನ್ನ ಹುಡುಗಿ ಕೊಡೋ ಪತ್ರದ ನೆಪದಲ್ಲಿ ತನ್ನ ಹುಡುಗಿ ಕೊಟ್ಟು ಪಠಾಯಿಸ್ಕೊಂಡ್ಬಿಟ್ಟ. ರಾಯರೇ, ಆಗ ನೀವು ಸೀತಮ್ಮಂಗೆ ಸಿಗ್ತಿದ್ರಾ, ಮಾತಾಡಿಸ್ತಿದ್ರಾ? ನೀವಿಬ್ರು ಎಲ್ಲಿ ಭೇಟಿ ಮಾಡ್ತಿದ್ರಿ? ಅಯ್ಯೋ, ಅದ್ರ ಕತೆ ಏನಮ್ಮ ಕೇಳ್ತೀಯ? ಆಗೆಲ್ಲ ಹುಡುಗಿ ನೋಡಬೇಕು ಅಂತಂದ್ರೆ ಹುಡುಗಿ ಮನೆ ಮುಂದೆ ಗಂಟೆಗಟ್ಟಲೆ ನಿಂತ್ಕೋಬೇಕಾಗಿತ್ತು. ಮಾತಾಡ್ಸೋಕೆ ತಿಂಗಳುಗಟ್ಟಲೆ ಕಾಯ್ಬೇಕಾಗಿತ್ತು. ಸೀತಾ ಬಾಗಿಲು ಮುಂದೆ ನೀರು ಹಾಕೋಕೆ ಬಂದಾಗ ಇಲ್ಲ ಕಸ ಹಾಕೋಕೆ ಬಂದಾಗ ನನ್ನನ್ನು ಅವಳು ನೋಡ್ತಾ ಇದ್ಲು, ನಾನು ಹಾಗೇ ನೋಡ್ತಾ ಇದ್ದೆ. ಅಷ್ಟೇ ಅಮ್ಮ, ಇನ್ನೇನೂ ಇಲ್ಲ. ಆಗಿನ ಪ್ರೀತಿ ನಮಗೆ ತಾಳ್ಮೆ ಕಲಿಸ್ತಾ ಇತ್ತು. ಆದರೆ ಈಗಿನ ಪ್ರೀತಿ ಫಾಸ್ಟ್ ಫುಡ್ ಥರ. ಹೆಲ್ತಿಗೆ ಒಳ್ಳೇದಲ್ಲ. ಹಾಗೆಲ್ಲ ಹೇಳಬಾರ್ದು ಕಣೆ ಸೀತಾ. ಈಗಿನ ಕಾಲದ ಪ್ರೀತಿನೇ ಬೇರೆ, ಪ್ರೀತಿ ಮಾಡೋ ರೀತಿನೇ ಬೇರೆ. ನನ್ನ ಕೇಳಿದ್ರೆ ಪ್ರೀತಿ ಯಾವತ್ತಿದ್ರೂ ಪ್ರೀತಿ. ಹೃದಯ ಒಂದು ನಿಷ್ಕಲ್ಮಶವಾಗಿರಬೇಕು ಅಷ್ಟೇ. ರೀ, ಆಗ ಪ್ರೀತಿ ಅಂದರೆ ಆಕರ್ಷಣೆ ಆಗಿರಲಿಲ್ಲ. ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಅವರೇ ನಮ್ಮ ಜೀವದ ಸಂಗಾತಿ ಅಂತ ಅನ್ಕೋತಿದ್ವಿ. ನಿಜ. ಅದಕ್ಕೆ ಈಗಿನ ಥರ ಲವ್ಗೊಂದು ಪ್ರಪೋಸಲ್, ಮದುವೆಗೊಂದು ಪ್ರಪೋಸಲ್, ಬೇರೆ ಇನ್ಯಾವುದಕ್ಕೋ ಒಂದು ಪ್ರಪೋಸಲ್ ಅಂತ ಎಲ್ಲ ಇರ್ತಾ ಇರಲಿಲ್ಲ. ಒಂದು ಸಲ ಮನಸ್ಸು ಮಾತು ಕೊಟ್ಬಿಟ್ರೆ ಸಾಕು, ಜೀವನ ಪೂರ್ತಿ ಅವರೇ ನಮ್ಮ ಬಾಳ ಸಂಗಾತಿ ಅಂತ ನಿರ್ಧಾರ ಮಾಡ್ತಾಯಿದ್ವಿ. ಬಹಳ ಜವಾಬ್ದಾರಿಯಿಂದ ಜೀವನನ ಸಾಗಿಸ್ತಾ ಇದ್ವಿ, ಹಾಗೆ ಬದುಕ್ತಾ ಇದ್ವಿ. ಇತ್ತಾನೆ ಲವ್. ಆ ಥರ ಒಬ್ರಿಗೊಬ್ಬರು ಆಸರಿಯಾಗಿ ನಿಜವಾದ ನಂಬಿಕೆಯಿಂದ ಪ್ರೀತಿಯಿಂದ ಇದ್ದರೆ ನೆಮ್ಮದಿ, ಸಂತೋಷ, ಸಾಧನೆ ಇರುತ್ತೆ ಅನ್ನೋದಕ್ಕೆ ಇಲ್ಲೇ ಇದ್ರಲ್ಲ ನಮ್ಮಣ್ಣ, ಇವನೇ ಸಾಕ್ಷಿ. ಏನಪ್ಪ ಕಾರ್ತಿಕ್, ಈಗಲಾದರೂ ಗೊತ್ತಾಯ್ತಾ ಪ್ರಪೋಸ್ ಮಾಡೋದು ಹೇಗೆ ಅಂತ? ಅಪ್ಪ ಅದು
ನನ್ಗಲ್ಲಪ್ಪ, ನನ್ನ ಫ್ರೆಂಡ್ಗೆ. ಹೂನಪ್ಪ, ನಿನ್ನ ಫ್ರೆಂಡ್ಗೆ ನಾನು ಹೇಳಿದ್ದು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬಾಲ ಬಾಲ, ಬೆಳಿಗ್ಗೆ ಆಯ್ತು, ಹೇಳು. ಗುಡ್ ಮಾರ್ನಿಂಗ್. ಬೆಡ್ ಕಾಫಿ. ಗುಡ್ ಮಾರ್ನಿಂಗ್ ದಿವ್ಯಾ. ಯಾಕೆ ಹಾಗೆ ನೋಡ್ತಿದ್ಯಾ? ಕಾಫಿ ತಗೋ. ಏನಕ್ಕೆ ಇವಳು ಹಿಂಗಾಡ್ತಾ ಇದ್ದಾಳೆ? ಲೂಸ್ ಗೀಸ್ ಆಗ್ಬಿಟ್ಟವಳ ಹೆಂಗೆ? ಪಕ್ಕ ಡೌಟೇ ಬೇಡ. ಇಲ್ಲ ಅಂದರೆ ಇಷ್ಟೆಲ್ಲ ಪ್ರೀತಿ ಹೆಂಗೆ ಬರೋಕ್ಕೆ ಸಾಧ್ಯ? ತಗೋ ಬಾಲ. ಬಾಲ, ಕಾಫಿ ಬಿಸಿ ಇರುತ್ತೆ ಅಂತ ಗೊತ್ತಿಲ್ವಾ? ನೋಡ್ಕೊಂಡು ತಗೋಬೇಕು ತಾನೆ. ಆಮೇಲೆ ಕುಡಿತೀನಿ. ಈಗ ತಾನೇ ಎದ್ದಿದ್ದೀನಿ, ಅಟ್ಲೀಸ್ಟ್ ಮುಖನಾದರೂ ತೊಳಿತೀನಿ. ಏನು ಬಾಲ, ನಾಯಿ ನರಿಗಳೇನು ಮುಖ ತೊಳ್ಕೊಂಡು ಕುಡಿಯೋದು ತಿನ್ನೋದು ಮಾಡ್ತಾ? ಏನು ಬೇಬಿ, ಹುಲಿ ಸಿಂಹಕ್ಕಾದರೂ ಹೋಲಿಸ್ಬೋದಲ್ವಾ? ನಾಯಿ ನರಿ ಅಂದ್ಬಿಟ್ಟಿಯಲ್ಲ. ಸಾರಿ ಬಾಲ, ಫ್ಲೋನಲ್ಲಿ ಬಂದ್ಬಿಡ್ತು. ನೀನು ತಗೋ. ಕುಡಿಲೇಬೇಕಾ ಬೇಬಿ? ಕುಡಿ. ನಾಯಿ ನರಿನೇ ವಾಸಿ. ನಿನ್ನನ್ನು ಅದ್ರ ಜೊತೆ ಹೋಲಿಸಿ ಅದಕ್ಕೆ ಅವಮಾನ ಮಾಡಿದೆ. ಅಂಥದ್ರಲ್ಲಿ ಹುಲಿ ಸಿಂಹ ಅಂತೆ. ಸುಮ್ಮನೆ ಕುಡಿಯೋ. ಬೇಬಿ, ಏನಾದರೂ ಬೈದ್ಯಾ? ನಾನಾ? ಇಲ್ವಲ್ಲ. ನೀನು ಕಾಫಿ ಕುಡಿತಾರೋ, ನಾನು ಹಿಂಗೇನೋ ಒಂದು ತರ್ತೀನಿ. ಏನು ಬೇಬಿ? ತರ್ತೀನಿರು. ಇದೆಲ್ಲ ಏನು ಅಂತ ನೆನಪಾಯ್ತಾ? ಅದು ಅದು ಇದೆಲ್ಲ ನೀನೇ ಕೊಡ್ಸಿರೋದು. ಡೈಮಂಡ್ ಸೆಟ್ಟು, ರಿಂಗು, ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ನೀನು ಮೋಸ್ಕಾರ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಸುಳ್ಳಿರ್ಬೋದು ಅಂತ ಡೌಟ್ ಪಟ್ಟೆ. ಇಲ್ಲ ಬೇಬಿ, ಇದೆಲ್ಲ ಒರಿಜಿನಲ್ಲು. ಎಲ್ಲದಕ್ಕೂ ಬಿಲ್ ಇದೆ. ಒರಿಜಿನಲ್ಲೇ ಎಲ್ಲನೂ ಚೆಕ್ ಮಾಡಿಸ್ದೆ. ಅದಕ್ಕೆ ನಿನ್ನ ಮುಂದೆ ತಂದಿಟ್ಟಿದ್ದೀನಿ. ಓಹ್, ನಮ್ಮ ಕಷ್ಟಕ್ಕಾಗಲಿ ಅಂತ ತಂದ್ಯಾ ಬೇಬಿ? ನಾನು ಸಾಲ ಮಾಡಿ ಪಡ್ತಿರೋ ಪಾಡ್ ನೋಡೋಕ್ಕಾಗದೆ ಇದನ್ನೆಲ್ಲ ಮಾರಿ ನನ್ನ ಸಾಲನ ತೀರಿಸ್ಕೊ ಅಂತ ಹೇಳ್ತಿದ್ಯಾ? ಛೇ, ಏನೋ ಅಂದ್ಕೊಂಡು ಮಾರ್ಬಿಟ್ನಲ್ಲ ದಿವ್ಯಾ. ಪಾಪ, ನೀನು ಎಷ್ಟು ಒಳ್ಳೆಯವಳು. ನೀನು ಇಷ್ಟು ಬದಲಾಗ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರ್ಶ ಹೆಂಡ್ತಿ ನೀನು. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ಮುಟ್ಬೇಡ. ನೀನಂತೂ ಬಿಕಾರಿ. ಕೆಲಸ ಇಲ್ಲ, ಕಾರ್ಯ ಇಲ್ಲ, ದುಡ್ಡಂತೂ ಇಲ್ವೇ ಇಲ್ಲ.
ಇಷ್ಟೊಂದೆಲ್ಲ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ಯಲ್ಲ, ನಿಜ ಹೇಳು, ದುಡ್ಡು ಎಲ್ಲಿಂದ ಬಂತು? ಸತ್ಯ, ಕುಕ್ಕರ್ ಎಷ್ಟು ವಿಷಲ್ ಕೂಗ್ತು? ಆಫ್ ಮಾಡಿದ್ಯಾ? ಸತ್ಯ, ಯಾವ ಲೋಕದಲ್ಲಿದೆಯಾ? ಕುಕ್ಕರು ಎಷ್ಟು ವಿಷಲ್ ಕೂಗ್ತು ಅಂತ ಕೇಳಿದೆ. ಚಿಕ್ಕತ್ತೆ 2 ವಿಷಲ್ ಆಯಿತು. ಹಾಂ. ಸತ್ಯ, ಯಾಕೋ ಇತ್ತೀಚೆಗೆ ನಿನ್ನ ಮುಖ ಫಳಫಳ ಅಂತ ಹೊಳಿತಾ ಇರುತ್ತೆ, ಯಾಕೆ? ಸುಮ್ಮನಿರಿ ಚಿಕ್ಕತ್ತೆ, ರೇಗಿಸ್ಬೇಡಿ. ನನ್ನ ಮುಖ ಎಲ್ಲಿ ಹೊಳೆಯುತ್ತೆ, ಇದ್ದ ಹಾಗೆ ಇದೆ. ಇಲ್ಲ, ಆಗಾಗ ನಿನ್ನ ಕೆನ್ನೆ ಕೆಂಪಾಗ್ತಾ ಇರುತ್ತೆ.